ಪ್ರೈಸ್ ಅಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಒಂದು ಸಂದೇಶಗಳು ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ದೇವರ ಆತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಈ ದಿನ ಕ್ರಿಸ್ಮಸ್ ಹಬ್ಬ. ನಿಮ್ಮೆಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಂಥ ಆ ಆಶೀರ್ವಾದಗಳು, ಆತನು ಜನಿಸುವುದರ ಮೂಲಕ, ಆತನ ಮರಣ ಪುನರುತ್ಥಾನಗಳ ಮೂಲಕ, ಇದರ ಹಿಂದೆ ಇರುವಂಥ ದೇವರ ಉದ್ದೇಶ ನಮ್ಮೆಲ್ಲರ ವಿಷಯದಲ್ಲಿ, ಅದು ನಮ್ಮೆಲ್ಲರ ಜೀವನದಲ್ಲಿ ನೆರವೇರಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಆತನು ಜನಿಸಿ ಬಂದದ್ದೇ ನಮ್ಮ ಜೀವಿತದಲ್ಲಿ ಮತ್ತು ದೇವರ ಮಹಿಮೆಯನ್ನು ಪ್ರಚುರಪಡಿಸುವುದಕ್ಕೆ, ನಮ್ಮನ್ನು ಅನೇಕ ದಿವ್ಯ ಆಶೀರ್ವಾದಗಳಿಗೆ ಸೇರಿಸುವುದಕ್ಕೆ ಆತನು ಜನಿಸಿ ಬಂದಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಆತನು ಜನಿಸಿದ ಉದ್ದೇಶ ಅದು ನಮ್ಮ ನಿಮಿತ್ತವೇ ಆಗಿರುವಂಥದ್ದಾಗಿದೆ. ನಮ್ಮ ವಿಷಯವಾಗಿ ಯಾವ ಸಂಗತಿಗಾಗಿ ಆತನು ಜನಿಸಿ ಬಂದಿದ್ದಾನೋ ಆ ಎಲ್ಲ ಮೇಲುಗಳು, ಆ ಎಲ್ಲ ಶುಭಗಳು, ಆ ಎಲ್ಲ ದಿವ್ಯ ಆಶೀರ್ವಾದಗಳು ನಿಮ್ಮೆಲ್ಲರಿಗೆ ಉಂಟಾಗಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವೇ ಕ್ರಿಸ್ಮಸ್ ಆದದರಿಂದ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನ ಜನನ, ಇದರ ಕುರಿತು ದೇವರ ವಾಕ್ಯ ಹೇಳುವಂಥ ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ಹಲ್ಲೆಲೂಯಾ. ಅನೇಕ ಸಾರಿ ಹಬ್ಬ ಅಂದ ಕೂಡಲೇ ನಮಗೆ ಸಡಗರ, ಸಂಭ್ರಮ, ಮನೆಯನ್ನು ಅಲಂಕರಿಸುವಂಥದ್ದು ಅಥವಾ ಸಭೆಗಳನ್ನು ಅಲಂಕರಿಸುವಂಥದ್ದು, ಅದ ಮೇಲೆ ಔತಣಗಳನ್ನು ಮಾಡುವಂಥದ್ದು, ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ಈ ರೀತಿ ಅನೇಕ ಸಿಹಿ ಪದಾರ್ಥ, ಬೇರೆಯವರಿಗೆ ನಾವು ತಿಂಡಿಗಳನ್ನು ಹಂಚುವಂಥದ್ದು, ಕೇಕನ್ನು ಹಂಚುವಂಥದ್ದು, ಸ್ವೀಟ್ಸ್ ಹಂಚುವಂಥದ್ದು, ಈ ರೀತಿ ಮತ್ತು ಹೊಸ ಬಟ್ಟೆಗಳನ್ನು ಧರಿಸುವಂಥದ್ದು, ಈ ರೀತಿ ಸಂಭ್ರಮ ಸಡಗರದಲ್ಲಿ ನಾವು ಕಳೆಯುವಂಥವರಾಗಿರ್ತೇವೆ. ನಿಜ, ಈ ಎಲ್ಲ ಸಂಗತಿಗಳು ಸಹ ಒಂದು ಸೀಸನ್ಗೆ, ಒಂದು ದಿನಕ್ಕೆ ಮಾತ್ರ ನಮ್ಮನ್ನು ಸಂತೋಷವಾಗಿ ಇರಿಸಬಲ್ಲವು. ಹಲ್ಲೆಲೂಯಾ. ನಿಜ, ಸಂತೋಷವಾಗಿ ಇರುವಂಥದ್ದು ದೇವರ ಚಿತ್ತ. ನಾವು ಯಾವಾಗಲೂ ಸಂಭ್ರಮ ಆಚರಣೆಯಲ್ಲಿ ಇರುವಂಥದ್ದು ದೇವರ ಚಿತ್ತ. ಬಟ್ ನಿಜವಾದ ಸಂಭ್ರಮ ಆಚರಣೆ ಅನ್ನುವಂಥದ್ದು ಹೊರಗಡೆ ಸಂಗತಿಗಳಿಂದ ನಿಜವಾದ ಸಂಭ್ರಮ, ಸಡಗರ, ಈ ಆಚರಣೆಗಳು ನಮಗೆ ನಿತ್ಯವಾಗಿ ಲಭ್ಯವಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಇವೆಲ್ಲ ಸಂಗತಿಗಳು ಕೆಲವು ದಿವಸಕ್ಕೆ ಅಥವಾ ಒಂದು ಸೀಸನ್ಗೆ, ಒಂದು ದಿನಕ್ಕೆ ಮಾತ್ರ ನಮ್ಮನ್ನು ಸಂತೋಷವಾಗಿ ಇರಿಸುವಂಥವಾಗಿರ್ತವೆ. ಆದರೆ ನಮಗೆ ನಿತ್ಯ ಸಂತೋಷವನ್ನು, ನಮ್ಮ ಅಂತರಂಗದಲ್ಲಿ ನಿತ್ಯ ಸಡಗರ ಸಂಭ್ರಮಾಚರಣೆಯನ್ನು ಉಂಟು ಮಾಡುವಂಥದ್ದು ದೇವರ ಉದ್ದೇಶವಾಗಿದೆ. ಆದ್ದರಿಂದ ಆ ನಿತ್ಯ ಸಂಭ್ರಮ, ನಿತ್ಯ ಸಡಗರ, ನಿತ್ಯ ಸಂತೋಷ, ಸಮಾಧಾನ ನಮ್ಮ ಹೃದಯಗಳಲ್ಲಿ ನಿತ್ಯವಾಗಿ ಉಂಟು ಮಾಡುವುದಕ್ಕೆ ದೇವರು ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿ ನಮಗೋಸ್ಕರ ಆತನೇ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದಂಥ ಆತನಾಗಿದ್ದಾನೆ. ಆತನು ಯಾಕೆ ಇಳಿದು ಬಂದಿದ್ದಾನೆ, ನಾವು ಆತನ ಮನುಷ್ಯನಾಗಿ ಬಂದು ನಮಗೋಸ್ಕರ ಏನು ಮಾಡಿದ್ದಾನೆ, ಯಾಕಾಗಿ ಆತನು ಬಂದಿದ್ದಾನೆ, ಅದನ್ನು ಹೇಗೆ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವಂಥದ್ದು ಎಂಬುದಾಗಿ ಸತ್ಯವೇದ ಹೇಳುವಂಥ ದೇವರ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ, ಅದರ ಪ್ರಕಟಣೆಯನ್ನು ನಾವು ತಿಳಿಯುವಂಥದ್ದಾದರೆ ನಮ್ಮ ಜೀವಿತ ನಿತ್ಯವೂ ಸಡಗರ ಸಂಭ್ರಮಗಳಲ್ಲಿ ತುಂಬಿರುವಂಥದ್ರಲ್ಲಿ ಯಾವ ಆಶ್ಚರ್ಯವೂ ಇರುವುದಿಲ್ಲ. ಈ ಲೋಕದ ಯಾವ ಸಂಗತಿಗಳು ಸಹ ನಮ್ಮ ಸಂಭ್ರಮವನ್ನು, ನಮ್ಮ ಸಡಗರವನ್ನು, ನಮ್ಮ ಸಂತೋಷವನ್ನು ಅವು ಅಣಗಿಸುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ದೈವ ಸಮಾಧಾನದಲ್ಲಿ, ದೇವರಿಂದ ಉಂಟಾದಂಥ ಸಮಾಧಾನದಲ್ಲಿ, ಸಂತೋಷದಲ್ಲಿ ನಾವು ನಿತ್ಯವೂ ಇರುವಂಥವರಾಗಿರ್ತೇವೆ. ಆದ್ದರಿಂದ ಈ ಸೀಸನಲ್ಲಿ ನಾನು ನಂಬ್ತೇನೆ, ಇವತ್ತು ನೀವೆಲ್ಲರೂ ಬೀಚ್ಗೆ ಹೋಗಿರ್ತೀರೋ ಅಥವಾ ಬೇರೆ ಬೇರೆ ನಿಮ್ಮ ಕುಟುಂಬದವರ ಹತ್ರ ನೀವು ಸಡಗರ ಸಂಭ್ರಮವನ್ನು ಆಚರಿಸ್ತಾ ಇರ್ತೀರೋ, ಈ ಸಮಯದಲ್ಲಿ ನೀವು ಯಾವ ರೀತಿಯಲ್ಲಿರ್ತೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ಬಟ್ ಆದರೆ ಒಂದು ಸಂಗತಿ ಮಾತ್ರ, ದೇವರ ವಾಕ್ಯ ಕ್ರಿಸ್ತನ ಜನನದ ಹಿಂದೆ ದೇವರ ಉದ್ದೇಶ ಏನು ಎಂಬುದಾಗಿ ದೇವರ ವಾಕ್ಯ ಏನು ತಿಳಿಸ್ತೇತೋ ಅದನ್ನು ನೀವು ಖಂಡಿತ ತಪ್ಪದೇ ತಿಳಿಯಬೇಕೆಂಬುದು ನನ್ನ ಉದ್ದೇಶವಾಗಿದೆ. ಯಾಕಂದರೆ ಅದು ತಿಳಿಯದೇ ಇರುವಂಥದ್ದಾದರೆ ಒಂದು ಸೀಸನ್ಗೆ, ಡಿಸೆಂಬರ್ ತಿಂಗಳೆಲ್ಲ ಒಂದು ಸಂಭ್ರಮ,
ಡಿಸೆಂಬರ್ 25, 24 ನಮಗೊಂದು ಸಂಭ್ರಮ. ಅದು 1ನೇ ತಾರೀಕು ತನಕ ಇರುವಂಥದ್ದಾಗಿರ್ತೈತೆ. ಆದ ಮೇಲೆ ನಮ್ಮದೇ ತಾಪತ್ರಯ, ನಮ್ಮದೇ ಜಂಜಾಟ, ನಮ್ಮದೇ ಕಷ್ಟ, ನಮ್ಮದೇ ಸಮಸ್ಯೆ, ನಮ್ಮದೇ ಚಿಂತೆ, ನಮ್ಮದೇ ಗೋಳಾಟ, ನಮ್ಮದೇ ವೇದನೆ, ಇದಕ್ಕೆ ನಾವು ಆಟೋಮೆಟಿಕ್ಕಾಗಿ ತಿರುಗಿಕೊಳ್ಳುವಂಥವರಾಗಿರ್ತೇವೆ. ಬಟ್ ದೇವರ ಉದ್ದೇಶ ಅದಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಉದ್ದೇಶ ಅದಲ್ಲ. ಆತನು ಮನುಷ್ಯನಾಗಿ ಜನಿಸಿ ಬರಲಿಕ್ಕಿರುವಂಥ ಉದ್ದೇಶ ಕಾರಣವೇನೆಂದರೆ, ನಾವುಗಳು ಆತನ ಸೃಷ್ಟಿಯಾದ ಆತನ ಕೈ ಕೆಲಸವಾದಂಥ ಆತನೆಷ್ಟೋ ಪ್ರೀತಿ ಮಾಡ್ತಿರುವಂಥ ನಾವುಗಳು ಯಾವಾಗಲೂ ಸಂಭ್ರಮದಲ್ಲಿ ಸಂತೋಷದಲ್ಲಿರಬೇಕು. ಈ ಲೋಕದ ಮೇಲೆ ಯಾವಾಗಲೂ ನಾವು ದೊರೆತನ ಮಾಡುವವರಾಗಿ, ಲೋಕವನ್ನು ಜಯಿಸುವವರಾಗಿ, ಲೋಕದಿಂದ ಯಾವ ರೀತಿ ಬಾಧೆಗೆ ಒಳಗಾಗದವರಾಗಿ ನಾವಿರಬೇಕು ಎಂಬುವಂಥದ್ದು ದೇವರ ಚಿತ್ತವಾಗಿದೆ. ಆದ್ದರಿಂದಲೇ ದೇವರೇ ಮನುಷ್ಯನಾಗಿ ಲೋಕಕ್ಕೆ ಜನಿಸಿ ಬರಬೇಕಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಆತನು ಯಾಕೆ ಬಂದಿದ್ದಾನೆಂಬುದಾಗಿ ನೀವು ತಿಳಿದರೆ, ಈ ಸೀಸನ್ಗೆ ನಿಮ್ಮ ಸಂತೋಷ ಸಂಭ್ರಮ ಸೀಮಿತವಾಗಿರುವುದಿಲ್ಲ. ನಿಮ್ಮ ಜೀವನದ ನಿತ್ಯ ಕಾಲಕ್ಕೂ ನೀವು ಸಂಭ್ರಮ ಸಡಗರದಲ್ಲಿ ಮತ್ತು ನಿತ್ಯ ಭರವಸೆಯಲ್ಲಿ ನೀವಿರುವಂಥವರು ನೀವಾಗಿರ್ತೀರ. ಆದ್ದರಿಂದ ಆತನು ಯಾಕಾಗಿ ಬಂದಿದ್ದಾನೆ, ಆತನ ಜನನದ ಮೂಲಕ ಏನಾಗಿದೆ ಆತನ ಉದ್ದೇಶವೇನು ಎಂಬುವಂಥ ಸತ್ಯಗಳನ್ನು ದೇವರ ವಾಕ್ಯದಿಂದ ನಾವು ತಿಳಿಯುವವರಾಗಿರೋಣ. ಹಲ್ಲೆಲೂಯಾ. ನಾವೆಲ್ಲರೂ ಸತ್ಯವೇದವನ್ನು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 20-23 ತನಕ. ಅವನು ಇದನ್ನು ಯೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಮರಿಯ ಗರ್ಭ ಧರಿಸಿದಾಗ ಯೋಸೇಫನು ಮರಿಯಳಿಗೆ ನಿಶ್ಚಿತಾರ್ಥವಾಗಿರ್ತೈತೆ ಆ ಟೈಮ್ಗೆಲ್ಲ. ಆದ್ದರಿಂದ ಆತನಿಗಿದು ಗೊತ್ತಾಗಿ ಆತ ನೀತಿವಂತನು ಸತ್ಪುರುಷನಾಗಿರುವುದರಿಂದ ಆಕೆಗೆ ಯಾವ ರೀತಿ ಅವಮಾನ ಮಾಡದೆ ಆಕೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಆತನು ಯೋಚನೆ ಮಾಡ್ತಾನೆ. ಯಾಕಂದರೆ ಅದು ಪವಿತ್ರಾತ್ಮನಿಂದ ಆದದ್ದು ಎಂಬುದಾಗಿ ಆತನಿಗೆ ಗೊತ್ತಿರುವುದಿಲ್ಲ. ಆಗ ಈ ಯೋಚನೆ ಮಾಡ್ತಿರುವಾಗ ಕರ್ತನ ದೂತನ ಆತನಿಗೆ ಪ್ರತ್ಯಕ್ಷವಾಗಿ ಹೇಳ್ತಾರೆ, ನಿನ್ನ ಹೆಂಡತಿ ಗರ್ಭಿಣಿಯಾಗಿರುವಂಥದ್ದು ಪವಿತ್ರಾತ್ಮನಿಂದ. ಆಕೆಯನ್ನು ಸೇರಿಸಿಕೊಳ್ಳೋಕ್ಕೆ ಹಿಂಜಿರುಬೇಡ. ಆಕೆ ಒಬ್ಬ ಮಗನನ್ನು ಹಡೆಯುತ್ತಾಳೆ. ಆಕೆಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುತ್ತಾನೆ ಎಂಬುದಾಗಿ ಹೇಳ್ತಾ, ಕರ್ತನ ವಚನ ನೆರವೇರುವಂತೆ ಇದೆಲ್ಲ ಆಯಿತು ಎಂಬುದಾಗಿ ಹೇಳ್ತಾ ಅಲ್ಲಿ 23ನೇ ವಚನ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂಬುದು ಈ ಹೆಸರಿನ ಅರ್ಥ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು ಎಂಬುದಾಗಿ. ಆ ಹೆಸರಿನ ಅರ್ಥ ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತೈತೆ, ಕರ್ತನ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ಎಂಬುದಾಗಿ ಇದರ ವಿಷಯವಾಗಿ ಬರೆಯಲ್ಪಟ್ಟಿದೆ. ಯೆಶಾಯ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ಮಾತನ್ನು ನಾವು ನೋಡುವಂಥವರಾಗಿರ್ತೇವೆ. ಆಗ ಪ್ರವಾದಿ ಮೂಲಕ ದೇವರು ಮುಂಚಿತವಾಗಿಯೇ ಕ್ರಿಸ್ತನ ಜನನದ ಬಗ್ಗೆ ಆತನು ನುಡಿದಿರುವಂಥ ಆತನಾಗಿರ್ತಾನೆ. ಅದೇನೆಂದರೆ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವುದು. ಆ ಹೆಸರಿನ ಅರ್ಥ ದೇವರು ನಮ್ಮ ಕೂಡ ಇದ್ದಾನಷ್ಟೇ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ದೇವರೇ ಮನುಷ್ಯನಾಗಿ ಬಂದಿರುವಂಥ ಸಂಗತಿಯನ್ನು ನಾವು ನೋಡುವಂಥವರಾಗಿರ್ತೇವೆ. ದೇವರೇ ಮನುಷ್ಯನಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದ್ದಾನಂತ ಹೇಳುವಾಗ ಯಾರು ಹುಟ್ಟಿದ್ದಾರೆ ಅಂತ ಹೇಳುವಂಥದ್ದಾದರೆ, ಯೋಹಾನನ ಸುವಾರ್ತೆ ಸ್ಪಷ್ಟವಾಗಿ ಹೇಳ್ತೈತೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. 1ನೇ ವಚನ, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬವನ ಮೂಲಕ ಸಮಸ್ತವೂ ಉಂಟಾಯಿತು. ಉಂಟಾದದ್ದು ಯಾವುದು ಆತನಿಲ್ಲದೆ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಲೋಕಕ್ಕೆ ಬೆಳಕಾಗಿತ್ತು ಎಂಬುದಾಗಿ. 14ನೇ ವಚನಕ್ಕೆ ಬರುವಾಗ, ಆದಿಯಲ್ಲಿದ್ದ ವಾಕ್ಯವೆಂಬಾತನೇ ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅಂದರೆ ದೇವರೇ ವಾಕ್ಯವೆಂಬಾತನೇ
ಆದಿಯಲ್ಲಿ ಇದ್ದಾತನೇ ಎಲ್ಲವನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ದೇವರೇ ಶರೀರವನ್ನು ಧರಿಸಿಕೊಂಡು ನರವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ ಎಂಬುದಾಗಿ. ಅದಕ್ಕೆ ಯೇಸು ಕ್ರಿಸ್ತನು ಜನಿಸಿದ್ದಾನೆ ಅಂತ ಹೇಳುವಾಗ ಯಾರು ಜನಿಸಿದ್ದಾರೆ ಅಂದರೆ ದೇವರೇ ನರವತಾರವೆತ್ತಿರುವಂಥದ್ದೇ ಯೇಸು ಕ್ರಿಸ್ತನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಯಾಕೆ ದೇವರು ತನ್ನ ಬಿಡಲೊಲ್ಲೆನು ಎಂಬುದಾಗಿ ಹೇಳುವಂಥ ಮಹಿಮೆಯನ್ನು ಬಿಟ್ಟು ತ್ಯಜಿಸಿ ಅದನ್ನು ನಿರಾಕರಿಸಿಕೊಂಡು ಆತನು ನರಸ್ವರೂಪವನ್ನು ಧರಿಸಿಕೊಂಡು ನಮ್ಮ ಮಧ್ಯದಲ್ಲಿ ಬರುವುದಕ್ಕೆ ಕಾರಣವೇನು ಎಂಬುದನ್ನು ನಾವು ಆಲೋಚನೆ ಮಾಡತಕ್ಕದ್ದು. ಹಲ್ಲೆಲೂಯಾ. ನಾವು ನೋಡ್ತೇವೆ, ನಾನು ಕ್ಲುಪ್ತವಾಗಿ ಹೇಳ್ತೇನೆ, ನಾನು ಆತನ ಜನನ, ಆತನ ಮರಣ, ಆತನ ಪುನರುತ್ಥಾನ ಇದುವೇ ಕ್ರೈಸ್ತವ ನಂಬಿಕೆಗೆ ಆಧಾರವಾಗಿರುವಂಥ ಸಂಗತಿಯಾಗಿದೆ. ಇದರ ಕುರಿತು ಇಡೀ ಸತ್ಯವೇದ ಮಾತನಾಡುವಂಥದ್ದಾಗಿರ್ತೈತೆ. ಅಷ್ಟು ಮಾತ್ರ ಅಲ್ಲ, ಇದರ ಕುರಿತು ನಾವು ಮಾತನಾಡಲು, ತಿಳಿಯಲು, ಧ್ಯಾನ ಮಾಡಲು ಪ್ರಾರಂಭಿಸುವಂಥದ್ದಾದರೆ ನಮ್ಮ ಜೀವಿತ ಕಾಲವೆಲ್ಲ ಸಾಕಾಗುವುದಿಲ್ಲ. ನಮ್ಮ ಎಲ್ಲ ಆಶೀರ್ವಾದಗಳು, ನಮ್ಮೆಲ್ಲ ಮೇಲುಗಳು, ನಮ್ಮೆಲ್ಲ ಸುಖ ಸಮಾಧಾನಗಳು, ಎಲ್ಲ ನಮ್ಮ ಸಂತೋಷ, ನಮ್ಮ ಅಭಿವೃದ್ಧಿ, ನಮ್ಮ ನಿತ್ಯ ಜೀವ, ಇವೆಲ್ಲ ಸಂಗತಿಗಳು ಸಹ ಮತ್ತು ಇದರಲ್ಲಿ ಅಡಕವಾಗಿರುವಂಥವಾಗಿರ್ತವೆ. ಹಲ್ಲೆಲೂಯಾ. ಆದ್ದರಿಂದ ಎಲ್ಲವನ್ನು ಹೇಳಲಿಕ್ಕೆ ನಮಗೆ ಟೈಮ್ ಇರಲ್ಲ. ಜಸ್ಟ್ ಇರುವಂಥ ಸ್ವಲ್ಪ ಸಮಯದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ಮಸ್ ಅಂತ ಹೇಳುವಾಗ ಯೇಸು ಕ್ರಿಸ್ತನು ಜನಿಸಿ ಬಂದ ದಿನವನ್ನು ಅಥವಾ ಜನಿಸಿ ಬಂದಿರೋ ದಿನ ಬೇರೆ ಅದು ಇದು ಎಂಬುದಾಗಿ ಹೇಳ್ತಾರೆ. ಬಟ್ ಯಾವುದೇ ದಿನವಾಗಲಿ ಯೇಸು ಜನಿಸಿ ಬಂದದ್ದು ಸತ್ಯವಾಗಿದೆ. ಆದ್ದರಿಂದ ಆತನ ಜನನವನ್ನು ನಾವು ಆಚರಿಸ್ತಾ ಇದ್ದೇವೆ, ಆತನ ಜನನವನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ, ಆತನ ಜನನವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಆತನ ಜನನವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆತನ ಜನನ ಹೇಗಾಯಿತು, ಯಾಕಾಯಿತು, ಇದರ ಹಿಂದೆ ದೇವರ ಉದ್ದೇಶವೇನು, ಇದರ ಮೂಲಕ ಉಂಟಾದಂಥ ಫಲಿತಗಳೇನು ಎಂಬುವಂಥ ಸಂಗತಿಗಳನ್ನು ಧ್ಯಾನಿಸುವಂಥ ಒಳ್ಳೆಯ ಸಂದರ್ಭ ಅಥವಾ ಸಮಯ ಇದಾಗಿರುವಂಥದ್ದಾಗಿರ್ತೈತೆ. ಬಟ್ ಚುಟುಕಾಗಿ ಸ್ವಲ್ಪ ಸಂಗತಿಗಳು ಮಾತ್ರ ಇದರ ವಿಷಯವಾಗಿ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ತೇನೆ. ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಜನಿಸಿದ್ದಾನಂತ ಹೇಳುವಾಗ ದೇವರೇ ಮನುಷ್ಯನಾಗಿ ಜನಿಸಿ ಬಂದಿರುವಂಥ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ಫಿಲಿಪ್ಪಿದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳ್ತೈತೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರು ಆತನು ವಾಕ್ಯವೆಂಬ ಆತನು ತನ್ನನ್ನು ಬರಿದು ಮಾಡಿಕೊಂಡು ಆ ಮಹಾಪದವಿಯನ್ನು, ದೇವರಾಗಿರುವಂಥ ಮಹಾಪದವಿಯನ್ನು ಬಿಡಲೆಲ್ಲನು ಎಂಬುದಾಗಿ ಎಣಿಸದೆ ತನ್ನಂತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು, ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ಅವತರಿಸಿ ಬಂದನು ಎಂಬುದಾಗಿ. ಯಾಕೆ ದೇವರು ಮನುಷ್ಯನಾಗಿದ್ದಾನೆ, ಇದರ ಹಿಂದೆ ಇರುವಂಥ ಉದ್ದೇಶವೇನು ಎಂಬುದಾಗಿ ನೋಡುವಂಥದ್ದಾದರೆ ದೇವರ ವಾಕ್ಯದಲ್ಲಿ ಒಂದು ಅದ್ಭುತವಾದ ಸಂಗತಿಯನ್ನು ಹೇಳ್ತೈತೆ. ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ಜನಿಸಿ ಬಂದಾಗ ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು ಎಂಬುದಾಗಿ. ಅದರ ಅರ್ಥ ದೇವರು ನಮ್ಮ ಕೂಡ ಇದ್ದಾನಷ್ಟೇ ಎಂಬುದಾಗಿ, ದೇವರು ನಮ್ಮ ಕೂಡ ಇದ್ದಾನೆಂಬುದಾಗಿ. ಇಲ್ಲಿ ನಮಗೆ ಅರ್ಥವಾಗ್ತದೆ ದೇವರ ಉದ್ದೇಶ ಏನು ಆತನ ಜನಿಸಿ ಬಂದದರಲ್ಲಿ ಎಂಬುದಾಗಿ. ನಾವು ನೋಡ್ತೇವೆ, ಮನುಷ್ಯನಿಗಾಗಿಯೇ ದೇವರು ಮಾನವ ಅವತಾರವನ್ನು ಎತ್ತಿ ಬಂದಿದ್ದಾನೆಂಬುದಾಗಿ ಸತ್ಯವೇದ ಹೇಳ್ತೈತೆ. ನಾವೆಲ್ಲರೂ ನೋಡೋಣ, ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಒಂದು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಮಕ್ಕಳು ಅಂದರೆ ಮನುಷ್ಯರಾದ ನಾವುಗಳು ರಕ್ತ ಮಾಂಸಧಾರಿಗಳು. ನಾವು ಮನುಷ್ಯರಾಗಿರುವುದರಿಂದ, ನಾವು ನರರಾಗಿರುವುದರಿಂದ, ನರ ಶರೀರದಲ್ಲಿ ನಾವಿರುವುದರಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಆತನು ನಮ್ಮಂತೆಯೇ ರಕ್ತ ಮಾಂಸಧಾರಿ ಆದನು ಎಂಬುದಾಗಿ. ದೇವರು ಮನುಷ್ಯನಾಗಿ ಬರಲಿಕ್ಕೆ ಒಂದು ಕಾರಣವೇನೆಂದರೆ ನಾವುಗಳೇ ಎಂಬುದಾಗಿ. ನಮ್ಮ ನಿಮಿತ್ತವೇ ನಾವು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ರಕ್ತ ಮಾಂಸಧಾರಿಯಾದನು ಎಂಬುದಾಗಿ. ಯಾಕೆ ಆತನು ರಕ್ತ ಮಾಂಸಧಾರಿಯಾದ, ಏನು ಅದರಲ್ಲಿರುವಂಥ ಆತನ ಉದ್ದೇಶ ಅಂತ ಹೇಳುವಾಗ ನಾವು ನೋಡ್ತೇವೆ, ಆತನ ಹೆಸರು ಇಮ್ಮಾನುವೇಲ್ ಎಂಬುದಾಗಿರ್ತೈತೆ ಎಂಬುದಾಗಿ. ಅದರ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆಂಬುದಾಗಿ. ಈಗ ನಾವು ನೋಡ್ತೇವೆ, ಮನುಷ್ಯರಾದ ನಮಗೋಸ್ಕರ ಆತನು ಮನುಷ್ಯನಾಗಿ ಬಂದಿದ್ದಾನಂತ ಹೇಳುವಾಗ ಏನಿದರಿಂದ ಇರುವಂಥ ಕಾರ್ಯ ಎಂಬುದಾಗಿ ನೋಡುವಂಥದ್ದಾದರೆ, ಮನುಷ್ಯರಾದ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ. ಹಲ್ಲೆಲೂಯಾ. ನಮ್ಮನ್ನು ಸೃಷ್ಟಿ ಮಾಡಿದಾಗ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ನಮ್ಮನ್ನುಂಟು ಮಾಡಿರುವಂಥ ಆತನಾಗಿದ್ದಾನೆ. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆ ಅಂತ ಹೇಳುವಾಗ ಆತನು ಆತ್ಮಸ್ವರೂಪಿಯಾಗಿದ್ದಾನೆ, ಆತ್ಮವಾಗಿದ್ದಾನೆ. ದೇವರು ಆತ್ಮಸ್ವರೂಪಿ. ಆದ್ದರಿಂದ ನಮ್ಮನ್ನು ಸಹ ಆತ್ಮಗಳನ್ನಾಗಿ ಆತನು ಉಂಟು ಮಾಡಿದ್ದಾನೆ. ಬಟ್ ಈ ಭೂಮಿಯಲ್ಲಿ ವಾಸ ಮಾಡುವುದಕ್ಕೆ ನಾವು ಆತ್ಮವಾಗಿ ಉಂಟು ಮಾಡಲ್ಪಟ್ಟರು ನಮಗೆ ಶರೀರವನ್ನು ದೇವರು ಕೊಟ್ಟಿರುವಂಥ ಆತನಾಗಿದ್ದಾನೆ. ಯಾಕೆ ಮನುಷ್ಯರಾದ ನಮ್ಮಲ್ಲಿ ಆತ್ಮವಿದೆ,
ನಾವು ನೋಡ್ತೇವೆ ಮನುಷ್ಯರಾದ ನಾವು ಬರೀ ಪ್ರಾಣ, ಉಸಿರು, ದೇಹವಲ್ಲ, ನಾವು ನೋಡ್ತೇವೆ ನಾವು ಆತ್ಮವು, ಪ್ರಾಣವು, ದೇಹವೂ ಆಗಿದ್ದೇವೆ ಎಂಬುದಾಗಿ ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಪ್ರಾಣಿ, ಪಶು, ಪಕ್ಷಿಗಳಲ್ಲಿ ಬರೀ ಪ್ರಾಣ, ಶರೀರ, ದೇಹ ಇರುವಂಥದ್ದಾಗಿರ್ತೈತೆ. ಬಟ್ ಮನುಷ್ಯರಾದ ನಮ್ಮನ್ನು ಶ್ರೇಷ್ಠವಾಗಿ ಉಂಟು ಮಾಡಿರುವ ರೀತಿ ಏನಂದರೆ, ನಾವು ಆತ್ಮವಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ, ಪ್ರಾಣ ನಮಗೆ ಕೊಡಲ್ಪಟ್ಟಿದೆ, ದೇಹದಲ್ಲಿ ನಾವು ವಾಸ ಮಾಡುವುದಕ್ಕೆ ದೇಹವನ್ನು ದೇವರು ನಮಗೆ ಕೊಟ್ಟಿರುವಂಥ ಆತನಾಗಿದ್ದಾನೆ. ಅದಕ್ಕೆ ನಾವು ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ಅಂದರೆ ಆತನು ಆತ್ಮವಾಗಿದ್ದಾನೆ, ನಮ್ಮನ್ನು ಸಹ ಆತ್ಮಗಳನ್ನಾಗಿ ಆತನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ನಮಗೆ ಆತ್ಮವನ್ನು ಕರ್ತನು ಕೊಟ್ಟಿರುವಂಥ ಆತನಾಗಿದ್ದಾನೆ. ಯಾಕೆ ಆತ್ಮವನ್ನು ಕೊಟ್ಟಿದ್ದಾನೆಂದರೆ, ದೇವರು ಆತ್ಮನು, ಆತ್ಮಸ್ವರೂಪಿ. ಆತನು ನಮ್ಮಲ್ಲಿ ವಾಸ ಮಾಡಬೇಕಂದ್ರೆ ಆತನ ಆತ್ಮದಲ್ಲಿಯೇ ವಾಸ ಮಾಡುವ ಆತನಾಗಿದ್ದಾನೆ. ಅದಕ್ಕೆ ನಮಗೆ ಆತ್ಮ ಕೊಡಲ್ಪಟ್ಟಿದೆ, ಅಥವಾ ನಮ್ಮನ್ನು ಆತ್ಮವಾಗಿ ಆತನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ದೇವರು ನಮ್ಮಲ್ಲಿ ವಾಸ ಮಾಡಬೇಕು ಅಂತ ಹೇಳುವಾಗ, ಆತನು ನಮ್ಮಲ್ಲಿ ವಾಸ ಮಾಡುವುದರ ಮೂಲಕ, ನಮ್ಮ ಮೂಲಕ ಆತನು ಜೀವಿಸುತ್ತಾ ಈ ಲೋಕದಲ್ಲಿ ಸೈತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕೆ ಆತನು ಉದ್ದೇಶ ಮಾಡಿರುವಂಥ ಆತನಾಗಿದ್ದಾನೆ. ನಾವು ನೋಡ್ತೇವೆ, ಮನುಷ್ಯ ಉಂಟು ಮಾಡಲ್ಪಡುವುದಕ್ಕಿಂತ ಮುಂಚೆ ಪರಲೋಕದಿಂದ ಸೈತಾನನ್ನು ದೊಬ್ಬಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಸೈತಾನನು ಭೂಮಿ ಮೇಲೆ ಇದ್ದದ್ದು ನಮಗೆ ಕಾಣ್ತೈತೆ. ಯಾಕಂದರೆ ಆದಾಮನು ಸೃಷ್ಟಿಸಲ್ಪಟ್ಟ ನಂತರ ಹವ್ವಳ ಹತ್ರ ಬಂದು ಸೈತಾನನು ಮೋಸಪಡಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಸೈತಾನನು ಇದ್ದ ಎಂಬುದರಲ್ಲಿ ಸ್ಪಷ್ಟವಾದಂಥ ಸಂಗತಿ. ಆದ್ದರಿಂದ ಈ ಲೋಕದಲ್ಲಿ ಈಗಾಗಲೇ ಭೂಮಿ ಮೇಲೆ ಇರುವಂಥ ಸೈತಾನನನ್ನು, ಅವನ ಕಾರ್ಯಗಳನ್ನು ನಾಶಪಡಿಸಬೇಕಾದ್ರೆ ಮನುಷ್ಯನು ತನ್ನಷ್ಟಕ್ಕೆ ಅವನ ಶಕ್ತನಲ್ಲ. ಅವನಲ್ಲಿ ದೇವರು ಇರುವಂಥದ್ದು ದೇವರ ಉದ್ದೇಶ. ದೇವರು ಅವನಲ್ಲಿ ಇರುವುದರ ಮೂಲಕ ಮನುಷ್ಯನನ್ನು ಸೈತಾನನ ಮೇಲೆ, ಅವನ ಕಾರ್ಯಗಳ ಮೇಲೆ ಜಯಶಾಲಿಯನ್ನಾಗಿ ನಡೆಸುವಂಥದ್ದು ದೇವರ ಉದ್ದೇಶವಾಗಿತ್ತು. ಬಟ್ ಆದರೆ ಮನುಷ್ಯ ಸೈತಾನನಿಗೆ ಒಳಗಾಗಿ ದೇವರ ಸಾನ್ನಿಧ್ಯಕ್ಕೆ ಆತನು ದೂರವಾಗಿ ಹೊರಟು ಹೋದ. ದೇವರನ್ನು ಹೊಂದಿಕೊಳ್ಳುವಂಥದ್ದನ್ನು ಆತನು ತಿರಸ್ಕಾರ ಮಾಡಿದ. ಆದ್ದರಿಂದ ಮನುಷ್ಯನು ಮತ್ತು ಸೈತಾನನ ವಶವಾಗಿ, ಸೈತಾನನಿಗೆ ಗುಲಾಮನಾಗಿ, ಸೈತಾನನಿಗೆ ಅಡಿಯಾಳಾಗಿ, ಸೈತಾನನ ಮೂಲಕ ಬಾಧಿಸಲ್ಪಡ್ತಾ ಮರಣಕ್ಕೆ ಒಳಗಾಗಿ ಅವನು ನಾಶಕ್ಕೆ ಹೋದ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದಾಗಿರ್ತೈತೆ. ಆದರೆ ಮನುಷ್ಯನ ಮೇಲೆ ದೇವರಿಗಿರುವ ಪ್ರಣಾಳಿಕೆ ಆಗಲಿ, ಆಲೋಚನೆಗಳಾಗಲಿ, ಸಂಕಲ್ಪಗಳಾಗಲಿ ಯಾವುದು ಅದು ಕದಲಿ ಹೋಗಲಿಲ್ಲ. ಅದು ಬದಲಾಗಲೇ ಇಲ್ಲ. ಮನುಷ್ಯನ ಮೇಲಿದ್ದ ಪ್ರೀತಿ, ಸಂಕಲ್ಪಗಳು ಯಾವುದು ಬದಲಾಗಲಿಲ್ಲ. ಆದ್ದರಿಂದಲೇ ನಾವು ನೋಡ್ತೇವೆ, ತಿರುಗಿ ಮನುಷ್ಯನಲ್ಲಿ ತನ್ನ ಸಾನ್ನಿಧ್ಯವನ್ನು, ತನ್ನ ಅನ್ಯೋನ್ಯತೆಯನ್ನು ಸ್ಥಾಪಿಸುವುದಕ್ಕೆ ದೇವರು ಮನುಷ್ಯನಾಗಿ ಬಂದಿರುವಂಥ ಆತನಾಗಿದ್ದಾನೆ. ಅದಕ್ಕೆ ಆತನು ಜನಿಸಿ ಬಂದಾಗ ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನಷ್ಟೇ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಹೇಳಿದೆ, ಹಬ್ಬ ಅಥವಾ ಹೊರಗಡೆ ನಾವು ಏನು ಮಾಡ್ತೇವೋ, ಅಲಂಕರಣೆ, ಮನೆ ಅಲಂಕರಣೆ, ಸಭೆ ಅಲಂಕರಣೆ, ಊಟ, ತಿಂಡಿ, ಬಟ್ಟೆ ಎಲ್ಲ ಏನೆಲ್ಲ ನಾವು ಮಾಡಿಕೊಳ್ತೇವೋ ಅದೆಲ್ಲ ಒಳ್ಳೆಯದೇ, ಅದಕ್ಕೆ ವಿರೋಧವಲ್ಲ ನಾವು. ಬಟ್ ಆದರೆ ಅದು ನಾವೊಂದು ಸೀಸನ್ಗೆ ನಮ್ಮನ್ನು ಸಂಭ್ರಮ ಪಡಿಸ್ತೈತೆ, ಒಂದು ದಿನಕ್ಕೆ ನಮ್ಮನ್ನು ಸಂಭ್ರಮ ಪಡಿಸುವಂಥದ್ದಾಗಿರ್ತೈತೆ. ಬಟ್ ಆದರೆ ಯೇಸು ಯಾಕೆ ಜನಿಸಿ ಬಂದಿದ್ದಾನೆ, ಆತನು ತಂದಂಥ ದಿವ್ಯ ಆಶೀರ್ವಾದವೇನು ಎಂಬುದಾಗಿ ನಾವು ಅರಿತು ಬಾಳುವಂಥದ್ದಾದರೆ ನಿತ್ಯವೂ ನೀನು ಸಂತೋಷ ಸಮಾಧಾನದಲ್ಲಿರ್ತೀಯ. ನಿತ್ಯವೂ ನೀನು ದೊರೆತನ ಮಾಡ್ತಾ ಜಯಶಾಲಿಯಾಗಿ ನೀನು ಜೀವಿಸುವಂಥ ವ್ಯಕ್ತಿಯಾಗಿರ್ತೀಯ. ಅದಕ್ಕೆ ಇದನ್ನು ನಾವು ತಿಳಿಯಬೇಕು. ದೇವರು ತಿರುಗಿ ತನ್ನ ಸಾನ್ನಿಧ್ಯವನ್ನು ನಮ್ಮಲ್ಲಿ ಸ್ಥಾಪಿಸುವುದಕ್ಕೆ, ಆತನೇ ನಮ್ಮಲ್ಲಿ ತಿರುಗಿ ವಾಸ ಮಾಡುವುದಕ್ಕೆ ಅನುಕೂಲವಾಗುವಂತೆ ಆತನು ಮನುಷ್ಯನಾಗಿ ಇಳಿದು ಬಂದಿರುವಂಥ ಆತನಾಗಿದ್ದಾನೆ. ನಾವು ನೋಡ್ತೇವೆ, ಆತನ ಈ ಲೋಕದಲ್ಲಿ ನಾವು ರಕ್ತ ಮಾಂಸಧಾರಿಗಳಾಗಿರೋದರಿಂದ ಆತನು ರಕ್ತ ಮಾಂಸಧಾರಿಯಾದ. ಆತನು ಬಂದಿರುವಂಥದ್ದು ಯಾಕಂದರೆ ಇಲ್ಲೇ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಈಗಾಗಲೇ ನಾವು ಓದಿದೆವು. ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಆತನು ಬಿಡಿಸಿ ಕಾಯ್ತಾನೆ. ಅದಕ್ಕೆ ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು, ಅಂದರೆ ರಕ್ಷಕನು ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ. ಯಾಕಂದರೆ ಪಾಪದ ದೆಸೆಯಿಂದ ದೈವ ಅನ್ಯೋನ್ಯತೆಯನ್ನು ನಾವು ಹೊಂದದೇ ಹೋಗಿದ್ದೆವು, ದೇವರ ಅನ್ಯೋನ್ಯತೆಯನ್ನು ಹೊಂದದೇ ಹೋಗಿದ್ದೆವು, ಅಥವಾ ದೇವರ ಪ್ರಸನ್ನತೆಯನ್ನು, ದೇವರ ಸನ್ನಿಧಾನವನ್ನು ನಮ್ಮಲ್ಲಿ ನಾವು ಹೊಂದದೇ ಹೋಗಿದ್ದೆವು. ಆದರೆ ಆ ಪಾಪವನ್ನು ಪರಿಹಾರ ಮಾಡುವುದಕ್ಕಾಗಿ ಆತನಿಗೆ ಶರೀರ ಬೇಕಿತ್ತು. ಅದಕ್ಕೋಸ್ಕರ ಶರೀರವನ್ನು ಧರಿಸಿಕೊಂಡು ಆತನು ಬಂದು ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು, ರಕ್ತ ಸುರಿಸಿ ಪ್ರಾಣ ಕೊಟ್ಟು ಎದ್ದು ಬರುವುದರ ಮೂಲಕವಾಗಿ
ನಾವು ನೋಡ್ತೇವೆ, ನಮ್ಮೆಲ್ಲರ ಪಾಪಗಳನ್ನು ತನ್ನ ಶಿಲುಬೆಯಲ್ಲಿ ತನ್ನ ದೇಹದಲ್ಲಿ ಹೊತ್ತುಕೊಂಡು ಆತನು ಪರಿಹಾರ ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾರಾದರೆ ಆತನಲ್ಲಿ ನಂಬಿಕೆ ಇಡ್ತಾರೋ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ, ಆತನು ನನ್ನ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಅದಕ್ಕೆ ಬರಬೇಕಾದ ದಂಡನೆಯನ್ನು ಆತನು ಅನುಭವಿಸಿದ್ದಾನೆ. ನನ್ನ ಪಾಪಗಳನ್ನು ಆತನ ರಕ್ತವು ಪರಿಹಾರ ಮಾಡಿದೆ. ಆತನ ಮರಣದ ಮೂಲಕ ಪಾಪದ ವಶದಿಂದ ನನಗೆ ಬಿಡುಗಡೆಯಾಗಿದೆ. ಆತನು ಎದ್ದು ಬರುವುದರ ಮೂಲಕ ನಾನು ದೇವರ ನೀತಿಯನ್ನು ಹೊಂದಿಕೊಂಡಿದ್ದೇನೆ, ವಾಕ್ಯ ಹೇಳುವ ಪ್ರಕಾರ ಎಂಬುದಾಗಿ ಯಾರಾದರೆ ಆತನನ್ನು ಸ್ವೀಕರಿಸಿಕೊಳ್ತಾರೋ, ಆತ ಸುವಾರ್ಥ ವಾಕ್ಯವನ್ನು ನಂಬುತ್ತಾರೋ, ದೇವರ ವಾಕ್ಯ ಹೇಳ್ತೈತೆ ಅವರೆಲ್ಲರಿಗೂ ಪಾಪಗಳಿಂದ ಪರಿಹಾರವಾಗಿ ಅವರಿಗೆ ಬಿಡುಗಡೆ ಆಯಿತು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅವರೆಲ್ಲರೂ ಅಂಧಕಾರ ದೊರೆತನದಿಂದ ಬಿಡುಗಡೆ ಹೊಂದಿ ದೇವರ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ಆ ಬೆಳಕಿನ ರಾಜ್ಯಕ್ಕೆ ಸೇರಿಕೊಂಡರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಹೀಗೆ ನಮ್ಮ ಪಾಪಗಳು ಪರಿಹಾರವಾದಾಗ ದೇವರೇ ತನ್ನ ಆತ್ಮನ ಮೂಲಕ ನಮ್ಮ ಒಳಗಡೆ ಆತನು ವಾಸ ಮಾಡುವಂಥ ಆತನಾಗಿರ್ತಾನೆ. ಇದು ದೇವರ ಉದ್ದೇಶ. ಪ್ರೈಸ್ ದಿ ಲಾರ್ಡ್. ಕ್ರೈಸ್ತವರು ಅಥವಾ ಕ್ರೈಸ್ತ ವಿಶ್ವಾಸಿಗಳು ಅಂತ ಹೇಳುವಾಗ ಅದರ ಒಳಗೊಂಡಂಥ ಸತ್ಯವೇನೆಂದರೆ, ದೇವರ ಸನ್ನಿಧಾನವನ್ನು ನಮ್ಮ ಆತ್ಮದಲ್ಲಿ ಹೊಂದಿದ್ದವರು ಅಥವಾ ದೇವರ ತಂದೆ ದೇವರ ಪ್ರಸನ್ನತೆಯನ್ನು, ಕರ್ತನಾದ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಒಳಗಡೆ ನಾವು ಹೊಂದಿಕೊಂಡವರು ನಾವಾಗಿದ್ದೇವೆ. ಪವಿತ್ರಾತ್ಮನಿಗೆ ನಾವು ಆಲಯಗಳಾಗಿ ಇರುವಂಥವರಾಗಿದ್ದೇವೆ ಎಂಬುದನ್ನು ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಾವು ತಿಳಿಯತಕ್ಕದ್ದೇನೆಂದರೆ, ಯೇಸು ಸ್ವಾಮಿ ದೈವ ಸಾನ್ನಿಧ್ಯವನ್ನು ನಮ್ಮ ಒಳಗಡೆ ಪುನಃ ಸ್ಥಾಪಿಸುವುದಕ್ಕಾಗಿ ಆತನು ನರವತಾರವೆತ್ತಿ ರಕ್ತ ಮಾಂಸಗಳನ್ನು ಧರಿಸಿಕೊಂಡು ಈ ಭೂಮಿಗೆ ಆತನು ಇಳಿದು ಬಂದಾತನು ಅಥವಾ ಜನಿಸಿ ಬಂದಂಥ ಆತನಾಗಿದ್ದಾನೆ. ಅದಕ್ಕೆ ಆತನ ಜನನ ನೋಡುವಾಗ ದೈವ ಸಾನ್ನಿಧ್ಯವನ್ನು ನನ್ನಲ್ಲಿ ತರುವುದಕ್ಕೆ, ದೇವರ ಸಾಂಗತ್ಯವನ್ನು ಅಥವಾ ದೇವರ ಅನ್ಯೋನ್ಯತೆಯನ್ನು ನಮ್ಮಲ್ಲಿ ತರುವುದಕ್ಕೆ ಆತನು ಮನುಷ್ಯನಾಗಿ ಬಂದು ಆತ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಎದ್ದು ಬರುವುದರ ಮೂಲಕ ಆ ಸಾನ್ನಿಧ್ಯವನ್ನು ನನ್ನಲ್ಲಿ ಸ್ಥಾಪಿಸಿದ್ದಾನೆ ಎಂಬುದಾಗಿ ನಾವು ನಂಬುವುದು ಬಹಳ ಅವಶ್ಯ. ಯಾಕಂದರೆ ನಿತ್ಯ ಸಂಭ್ರಮ, ನಿತ್ಯ ಹಬ್ಬ ನಮ್ಮದಾಗಬೇಕಂದ್ರೆ ಇದನ್ನು ನಂಬದೆ ನಾವು ಏನೇ ಹಬ್ಬ ಮಾಡಿದರೂ ಸಹ ಈ ಸೀಸನ್ ಮುಗಿದ ಮೇಲೆ ನಮ್ಮ ಜೀವಿತ ಯಥಾ ಪ್ರಕಾರ ಯಾವಾಗಲೂ ವ್ಯಥೆಗಳಿಗೆ, ವೇದನೆಗಳಿಗೆ ತಿರುಗಿಕೊಳ್ಳುವಂಥದ್ದಾಗಿರ್ತೈತೆ, ನಿರಾಶೆಗಳಿಗೆ, ದುಃಖಕ್ಕೆ ಮರಳುವಂಥದ್ದಾಗಿರ್ತೈತೆ. ಹಾಗೆ ಆಗಿರಲೇಬಾರದು. ಅದಕ್ಕೋಸ್ಕರ ನಾವು ತಿಳಿಯಬೇಕು, ಯೇಸು ಕ್ರಿಸ್ತನ ಜನನ ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ. ಆತನ ಸಾನ್ನಿಧ್ಯವನ್ನು, ಆತನ ಅನ್ಯೋನ್ಯತೆಯನ್ನು, ಆತನ ಪ್ರಸನ್ನತೆಯನ್ನು ನಮ್ಮಲ್ಲಿ ತಂದಿರುವ ಆತನಾಗಿದ್ದಾನೆ ಎಂಬುದಾಗಿ ಯೇಸುವನ್ನು ಸ್ವೀಕರಿಸಿ ಆತನ ಸಾನ್ನಿಧ್ಯ ನಮ್ಮಲ್ಲಿ ಇದೆ ಎಂಬುದನ್ನು ನಾವು ಹೃದಯದಿಂದ ನಂಬುವಂಥವರು ನಾವಾಗಿರಬೇಕು. ಅದಕ್ಕೆ ನಾವು ನೋಡ್ತೇವೆ, ದೇವರ ವಾಕ್ಯವು ಹೇಳ್ತೈತೆ, ಕೊಲಸ್ಸಿ ಪತ್ರಿಕೆ 1ನೇ ಅಧ್ಯಾಯ 26-27 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕ್ರಿಸ್ತನು ನಿಮ್ಮಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರಬೇಕೆಂಬುದೇ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಎಫೆಸಿ ಪತ್ರಿಕೆ 3ನೇ ಅಧ್ಯಾಯ 16-17 ವಚನ ಹೀಗೆ ಹೇಳ್ತೈತೆ, ಕ್ರಿಸ್ತನು ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಎಂಬುದಾಗಿ. ಹಲ್ಲೆಲೂಯಾ. ಇವು ಅನೇಕ ವಚನಗಳು ಹೇಳ್ತವೆ, ಕ್ರಿಸ್ತನು ನಂಬಿಕೆಯ ಮೂಲಕ ನಮ್ಮ ಒಳಗಡೆ ವಾಸ ಮಾಡ್ತಿದ್ದಾನೆ, ಕ್ರಿಸ್ತನು ನಮ್ಮ ಹೃದಯದಲ್ಲಿ ಆತನು ಇದ್ದಾನೆ, ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆ ಎಂಬುದಾಗಿ. ದೇವರು ನಿಮ್ಮಲ್ಲಿ ಇದ್ದಾನೆ ಎಂಬ ಕ್ರಿಸ್ತನ್ ಅಂತ ಹೇಳುವಾಗ ದೇವರು ಮನುಷ್ಯನಾಗಿ ಬಂದಿದ್ದಾನಷ್ಟೇ. ಬಟ್ ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿ ವಾಸ ಮಾಡ್ತೈತೆ. ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ನಾವು ಹೊಂದಿದಾಗ ದೈವ ಪರಿಪೂರ್ಣತೆಯನ್ನು ನಾವು ಹೊಂದಿದವರು ನಾವು ಆಗಿರ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಈ ನಂಬಿಕೆ, ದೇವರು ನನ್ನಲ್ಲಿದ್ದಾನೆ, ಕ್ರಿಸ್ತನು ನನ್ನಲ್ಲಿದ್ದಾನೆ, ಪವಿತ್ರಾತ್ಮ ದೇವರು ನನ್ನಲ್ಲಿ ವಾಸ ಮಾಡ್ತಿದ್ದಾನೆ, ಭೂಪರಲೋಕಗಳ ಒಡೆಯನು ನನ್ನಲ್ಲಿ ಜೀವಿಸುವಾತನಾಗಿದ್ದಾನೆ ಎಂಬುದಾಗಿ ನೀನು ನಂಬುವುದರಿಂದ ನಾವು ನೋಡ್ತೇವೆ, ನಾವು ಯಾವಾಗಲೂ ಸಹ ಈ ಲೋಕದ ಯಾವ ಸಂಗತಿಗಳಿಗೆ ಒಳಗಾಗಿ ಜೀವಿಸುವುದಿಲ್ಲ. ಎಲ್ಲದರ ಮೇಲೆ ಭರವಸೆ, ದೇವರ ಮೇಲೆ ಭರವಸೆ ಉಳ್ಳವರಾಗಿ, ಜಯಶಾಲಿಗಳಾಗಿ, ದೊರೆತನ ಮಾಡುವವರಾಗಿ ನಾವು ಜೀವಿಸುವಂಥವರು ನಾವಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ದೊರೆತನ ಜೀವಿತ ನಮ್ಮದಾಗಬೇಕಂದ್ರೆ ಕ್ರಿಸ್ತನು ನಮ್ಮಲ್ಲಿ ವಾಸಿಸುವಂಥದ್ದು ಅಗತ್ಯ. ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೋ ನಾವು ನೋಡ್ತೇವೆ, ಯೇಸು ಕ್ರಿಸ್ತನೇ ನಮ್ಮಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. ಆತನು ನಮ್ಮಲ್ಲಿ ವಾಸ ಮಾಡುವಂಥದ್ದೇ ನಮ್ಮ ಎಲ್ಲ ಜಯ ಜೀವಿತಕ್ಕೆ ಕಾರಣವಾಗಿರುವಂಥದ್ದಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಇನ್ನೊಂದು ವಿಷಯ ನಾನು ಹೇಳುವಂಥದ್ದೇನೆಂದರೆ, ನೀವು ಕ್ರಿಸ್ಮಸ್ ಆಚರಿಸ್ತಾ ಇರ್ಬೋದು ಅಥವಾ ಕ್ರಿಸ್ಮಸ್ ಆಚರಿಸುವಂಥ ಫ್ರೆಂಡ್ಸ್ ನಿಮಗಿರ್ಬೋದು, ನೀವು ಯೇಸುವನ್ನು ತಿಳಿಯದವರು ನೀವು ಆಗಿರ್ಬೋದು. ಒಂದು ಸಂಗತಿ, ಯೇಸು ನಿಮಗೋಸ್ಕರ, ಅಂದರೆ ಯೇಸು ಜನಿಸಿ ಬಂದಿದ್ದಾನೆಂದರೆ ದೇವರೇ ನಿಮಗೋಸ್ಕರ ಮನುಷ್ಯನಾಗಿ ಹುಟ್ಟಿ ಬಂದಿರುವಂಥ
ಆತನಾಗಿದ್ದಾನೆ. ಕಾರಣ ಆತನ ಸಾನ್ನಿಧ್ಯವನ್ನು ನಿನ್ನಲ್ಲಿ ತರುವುದಕ್ಕಾಗಿ, ಆತನೇ ದೇವರೇ ನಿಮ್ಮಲ್ಲಿ ವಾಸ ಮಾಡುವುದಕ್ಕಾಗಿ, ಆ ಕಾರ್ಯವನ್ನು ಮಾಡುವುದಕ್ಕಾಗಿ ಆತನು ಮನುಷ್ಯನಾಗಿ ಇಳಿದು ಬಂದಿದ್ದಾನೆ. ಯಾಕೆ ದೇವರು ನಿಮ್ಮಲ್ಲಿ ವಾಸ ಮಾಡಬೇಕಂದ್ರೆ ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ಜಯಶಾಲಿಗಳನ್ನಾಗಿ ಮಾಡುವುದಕ್ಕೆ, ಈ ಲೋಕದಲ್ಲಿ ಯಾವ ಸಂಗತಿಗೆ ಒಳಗಾಗದೆ ಎಲ್ಲದರ ಮೇಲೆ ನೀವು ದೊರೆತನ ಮಾಡುವವರಾಗಿ ಆಶೀರ್ವಾದದಲ್ಲಿ ಜೀವಿಸುವುದಕ್ಕಾಗಿ ದೇವರು ನಿಮ್ಮಲ್ಲಿ ವಾಸ ಮಾಡಬೇಕೆಂಬುದಾಗಿ ಬಯಸುವಂಥ ಆತನಾಗಿದ್ದಾನೆ. ಅದಕ್ಕೆ ಯಾರಾದರೆ ಯೇಸುವನ್ನು ನಂಬುತ್ತಾರೋ, ಆತನನ್ನು ಸ್ವೀಕರಿಸಿಕೊಳ್ಳುತ್ತಾರೋ, ಖಂಡಿತವಾಗಿ ದೈವ ಸಾನ್ನಿಧ್ಯ, ದೇವರೇ ನಿಮ್ಮಲ್ಲಿ ಬಂದು ವಾಸ ಮಾಡುವ ಆತನಾಗಿರ್ತಾನೆ. ದೇವರು ನಿಮ್ಮ ಕೂಡ ಇರುವಾತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ದೇವರೇ ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ದೇವರೇ ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ. ನಮಗೆ ವಿರುದ್ಧವಾಗಿ 1000 ಸಂಗತಿಗಳಿರ್ಬೋದು, ಬಟ್ ದೇವರು ನಿನ್ನ ಪಕ್ಷದಲ್ಲಿದ್ದಾನ, ಜಯವು ನಿನ್ನದೇ ಆಗಿರ್ತೈತೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಸ್ಮಸ್ ಶುಭಾಶಯಗಳನ್ನು ನಿಮಗೆ ನಾನು ಹಾರೈಸುತ್ತಾ ನಾನು ಕೇಳಿಕೊಳ್ಳುವಂಥದ್ದೇನೆಂದರೆ, ನೀವು ಈಗಾಗಲೇ ಕ್ರೈಸ್ತವರಾಗಿದ್ದರೆ, ಈಗಾಗಲೇ ಕ್ರಿಸ್ತನಲ್ಲಿ ನಂಬಿಕಿಟ್ಟ ವಿಶ್ವಾಸಿಗಳು, ದೈವ ಜನರು ನೀವಾಗಿದ್ದರೆ, ಈ ಸಂದರ್ಭದಲ್ಲಿ ತಿರುಗಿ ಜ್ಞಾಪಕ ಮಾಡಿಕೊಳ್ಳಿ. ಪ್ರತಿನಿತ್ಯ ಇದನ್ನು ಗುರುತಿಸ್ತಾ ಬನ್ನಿ. ಅದೇನೆಂದರೆ, ದೇವರು ನಿಮ್ಮ ಕೂಡ ಇದ್ದಾನಷ್ಟೇ. ಕೂಡ ಅಂತ ಹೇಳುವಾಗ ಬದಿಯಲ್ಲೆಂಬುದಾಗಲ್ಲ, ಆತನು ಬದಿಯಲ್ಲಿ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಇದ್ದಾನೆ, ನಮ್ಮ ಒಳಗಡೆ ನಮ್ಮಲ್ಲಿಯೇ ಆತನು ಇರುವಾತನಾಗಿದ್ದಾನೆ. ದೇವರು ನನ್ನಲ್ಲಿದ್ದಾನೆ, ಪವಿತ್ರಾತ್ಮನು ನನ್ನಲ್ಲಿದ್ದಾನೆ ಎಂಬುದಾಗಿ ಆತನನ್ನು ಸ್ತೋತ್ರ ಮಾಡ್ತಾ ಬನ್ನಿ. ನಿಮ್ಮ ಜೀವಿತ ನಿತ್ಯ ಸಂಭ್ರಮದಲ್ಲಿ ಸಾಗುವಂಥದ್ದಾಗಿರ್ತದೆ. ಒಂದು ವೇಳೆ ನೀವು ಯೇಸುವನ್ನು ನಂಬಲಿಲ್ಲವಾ, ನೀವು ಕ್ರೈಸ್ತವರಲ್ಲವ, ನಿಮಗಾಗಿ ಆತನು ಮನುಷ್ಯನಾಗಿ ಬಂದಿದ್ದಾನೆ, ಕ್ರೈಸ್ತವರಿಗಾಗಿ ಬರಲಿಲ್ಲ, ಇಡೀ ಲೋಕದ ಜನರಿಗಾಗಿ ಆತನ 66 ಎತ್ತಿ ಬಂದಿದ್ದಾನೆ. ಯಾಕಂದರೆ ನಿಮ್ಮಲ್ಲಿ ಆತನು ವಾಸ ಮಾಡಿ ನಿಮ್ಮನ್ನು ಜಯಶಾಲಿಗಳು ಮಾಡಬೇಕೆಂಬುದಾಗಿ. ಆದ್ದರಿಂದ ಯೇಸುವನ್ನು ನಂಬಿರಿ, ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ಸ್ವೀಕರಿಸಿರಿ. ನೀನು ನನಗಾಗಿ ಮನುಷ್ಯನಾಗಿ ಬಂದಿದ್ದೆ ಎಂಬುದಾಗಿ ಆತನಲ್ಲಿ ನಂಬಿಕೆ ಇಡಿರಿ. ಖಂಡಿತವಾಗಿ ಆತ ನಿಮ್ಮಲ್ಲಿ ಬಂದು ವಾಸ ಮಾಡ್ತಾನೆ. ನಿಮ್ಮ ಜೀವಿತ ಸಂಭ್ರಮಾಚರಣೆಯಲ್ಲಿ ತುಂಬುವಂತೆ ಆತನು ಮಾಡುವಂಥ ಆತ. ಇದು ಹುಸಿ ಸುಳ್ಳಲ್ಲ, ಇದು ಹುಸಿ ಭರವಸವಲ್ಲ, ಇದು ಸತ್ಯವಾದಂಥ ಸಂಗತಿ. ಯೇಸುವನ್ನು ನಂಬಿದವರಲ್ಲಿ ದೇವರು ವಾಸ ಮಾಡುವ ಆತನಾಗಿದ್ದಾನೆ. ಕ್ರಿಸ್ತನೇ ಆತನ ದೈವ ಪರಿಪೂರ್ಣತೆಯೊಂದಿಗೆ ನಮ್ಮಲ್ಲಿ ಇರುವಂಥ ಆತನಾಗಿದ್ದಾನೆ, ನಮ್ಮಲ್ಲಿ ಜೀವಿಸುವ ಆತನಾಗಿದ್ದಾನೆ. ಆ ದೈವ ಸಾನ್ನಿಧ್ಯ ನಿನ್ನನ್ನು ಎಲ್ಲ ವಿಷಯಗಳಲ್ಲಿ ಜಯಶಾಲಿಯನ್ನಾಗಿ ಮಾಡುವಂಥದ್ದಾಗಿರ್ತದೆ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮ ಸಂಗಡ ನಿಮ್ಮಲ್ಲಿದ್ದಾನೆ. ಆತನ ಪ್ರಸನ್ನತೆಯನ್ನು ಆಚರಿಸಿರಿ. ಕಳೆದ 2 ವಾರ ನಾನು ಹೇಳಿದೆ, ಮೊದಲನೇ ವಾರ ಆತನ ಪ್ರೀತಿಯನ್ನು ಆಚರಿಸಿರಿ ಎಂಬುದಾಗಿ, ಕಳೆದ ವಾರ ಹೇಳಿದೆ ಆತ ನಂಬಿಕಸ್ತಕತೆಯನ್ನು ಆಚರಿಸಿರಿ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಿಮ್ಮಲ್ಲೇ ಇರುವ ದೈವ ಸಾನ್ನಿಧ್ಯವನ್ನು ಪ್ರತಿನಿತ್ಯ ಅದರಲ್ಲಿ ಸಂಭ್ರಮಿಸಿರಿ, ಪ್ರತಿನಿತ್ಯ ಅದನ್ನು ಆಚರಿಸಿರಿ, ಪ್ರತಿನಿತ್ಯ ಅದನ್ನು ಗುರುತಿಸಿರಿ, ನಂಬಿರಿ. ಖಂಡಿತವಾಗಿ ನಿಮ್ಮ ಜೀವಿತ ಜಯಭರಿತವಾಗಿರ್ತದೆ. ಗಾಡ್ ಬ್ಲೆಸ್ ಯು ಆಲ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮ್ಮಲ್ಲಿ ನೀನು ತರುವುದಕ್ಕಾಗಿಯೇ ನೀನು ಕರ್ತನೆ ದೇವರಾಗಿರುವ ನೀನು ಮನುಷ್ಯನಾಗಿ ಭೂಮಿಗೆ ಇಳಿದು ಬಂದೀ ಎಂಬುದಾಗಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಇದನ್ನು ನಾವು ನಂಬುತ್ತೇವೆ ಸ್ವಾಮಿ. ಕರ್ತ, ನಿನ್ನ ಜನನ ನಿನ್ನ ಸಾನ್ನಿಧ್ಯವನ್ನೇ ನಮ್ಮಲ್ಲಿ ತಂದಿದೆ ಕರ್ತನೆ. ನಿನ್ನ ಸಾನ್ನಿಧ್ಯದ ಮೂಲಕ ಸ್ವಾಮಿ, ನಿನ್ನ ಪ್ರಸನ್ನತೆಯ ಮೂಲಕ ಕರ್ತನೆ, ನೀನು ನಮ್ಮಲ್ಲಿ ಇರುವುದರ ಮೂಲಕ ನಾವು ಪ್ರಭಾವದ ನಿರೀಕ್ಷೆ ಉಳ್ಳವರಾಗಿದ್ದೇವೆ, ನಾವು ಜಯಶಾಲಿಗಳಾಗಿದ್ದೇವೆ ಸ್ವಾಮಿ, ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಇದಕ್ಕಾಗಿ ಸ್ತೋತ್ರ. ಆದ್ದರಿಂದ ಪ್ರತಿ ಕ್ರೈಸ್ತವರು, ಪ್ರತಿ ವಿಶ್ವಾಸಿಗಳು ತಮ್ಮಲ್ಲಿರುವ ದೈವ ಸಾನ್ನಿಧ್ಯವನ್ನು ಆಚರಿಸುವಂತೆ, ಹಬ್ಬ ಮಾಡುವಂತೆ ನೀನು ಕರ್ತನೆ ಬೆಳಕನ್ನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಕ್ರೈಸ್ತವೇತರರಾದಂಥ ನಮ್ಮ ಎಲ್ಲ ಪ್ರಿಯ ಸಹೋದರ ಸಹೋದರಿಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರಿಗಾಗಿ ಸಹ ನೀನು ಮಾನವನಾಗಿ ಇಳಿದು ಬಂದಿದ್ದಿ, ಅವರಲ್ಲಿ ವಾಸ ಮಾಡಬೇಕೆಂಬ ಕರ್ತನ ಸಂಕಲ್ಪ ನಿನ್ನದಾಗಿದೆ ಸ್ವಾಮಿ. ಅವರ ಹೃದಯಗಳು ನಿನಗಾಗಿ ತೆರೆಯಲ್ಪಡಲಿ ಕರ್ತನೆ, ಅವರಿಗೆ ಬೆಳಕು, ಈ ಪ್ರಕಾಶ ಉಂಟಾಗಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆಗೊಪ್ಪಿಸಿಕೊಳ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್.